ಹಾಯ್ ನೋಡಿ, ಅಂಗನವಾಡಿಗಳಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡಿದ್ದಾರೆ. ಅಂಗನವಾಡಿ ರಿಕ್ವೈರ್ಮೆಂಟ್ 2026 ಅಂಗನವಾಡಿಗಳಲ್ಲಿ ಕೂಡ ಇವಾಗ ಆ, ಆಯ್ಕೆಯನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಏನಾಗಿರುತ್ತೆ, ಎಲ್ಲಿ ಯಾವ ಜಿಲ್ಲೆಗೆ ಯಾವ ತಾಲೂಕಲ್ಲಿ ಎಷ್ಟು ವೇಕೆನ್ಸಿಗಳಿದಾವೆ, ಎಷ್ಟು ಜಾಬ್ಗಳಿದಾವೆ ಅಂತ ಇವತ್ತೆಲ್ಲ ಒಂದು ವಿಡಿಯೋದಲ್ಲಿ ನೋಡೋಣ. ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಗದಗ ಜಿಲ್ಲೆಯಲ್ಲಿ ಗದಗ, ಸಿರಟ್ಟಿ, ನವಲಗುಂದ, ನರಗುಂದ, ರೋಣ ಮತ್ತು ಮುಂಡರಗಿ ತಾಲೂಕಿನಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವಂಥ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಭರ್ತಿ ಮಾಡಕ್ಕೆ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ನೋಡಿ, ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂತೆ ಕರ್ತವ್ಯದ ಸ್ಥಳ ಮತ್ತು ಅರ್ಹತೆ, ವಯೋಮಾನ ಇತರೆ ಮಾಹಿತಿಯನ್ನು ಇವಾಗ ನಾವು ಈ ವಿಡಿಯೋದಲ್ಲಿ ಕೆಳಗಡೆ ನೋಡೋಣ. ನೋಡಿ, ಹುದ್ದೆ ಬಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರು ಬಂದಿದ್ದಾರೆ. ನೋಡಿ, ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಬಂದು 168 ಆಲ್ರೆಡಿ ಹುದ್ದೆಗಳು ಖಾಲಿಯಾಗಿರ್ತವೆ. ಸೊ ಇದರಲ್ಲಿ ನೋಡಿ, ತಾಲೂಕು ಬಂದು ಶಿರಟ್ಟಿ ತಾಲೂಕಿಗೆ ಕಾರ್ಯಕರ್ತೆಯರು 8 ಬೇಕು, ಸಹಾಯಕಿಯರು 21 ಜನ ಬೇಕು. ಮತ್ತು ನರಗುಂದ ತಾಲೂಕಿಗೆ ಬಂದು 5 ಜನ ಕಾರ್ಯಕರ್ತೆ, 20 ಜನ ಸಹಾಯಕಿಯರು ಬೇಕು. ನೋಡಿ, ರೋಣ ತಾಲೂಕಿಗೆ ಬಂದು 9 ಜನ ಕಾರ್ಯಕರ್ತೆಯರು ಬೇಕು ಮತ್ತು 27 ಜನ ಸಹಾಯಕಿಯರು ಬೇಕಾಗಿರುತ್ತೆ. ಸೊ ಮುಂಡರಗಿಗೆ ಬಂದು ಕಾರ್ಯಕರ್ತೆ ಬಂದು 8 ಜನ, ಸಹಾಯಕಿಯರು ಬಂದು 22 ಜನ. ಸೊ ಅದೇ ಥರ ಗದಗ ತಾಲೂಕು ಕೂಡ 7 ಜನ ಕಾರ್ಯಕರ್ತೆಯರು ಮತ್ತು 41 ಜನ ಸಹಾಯಕಿಯರು ಬೇಕಾಗಿರುತ್ತಾರೆ. ನೋಡ್ಕೊಳ್ಳಿ, ಇದರಲ್ಲಿ ನಿಮಗೆ ಯಾವ ತಾಲೂಕು ಹತ್ತಿರ ಇದೆ ಅಥವಾ ಯಾವ ತಾಲೂಕಿನವರು ನೀವು ಅಂತ ನೋಡಿಕೊಂಡು ಆಯಾ ತಾಲೂಕಿಗೆ ಸಂಬಂಧಪಟ್ಟಂಗೆ ನೋಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಇರ್ತಾರೆ. ನೀವು ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ನೋಡಿ, ಕರ್ತವ್ಯ ನಿರ್ವಹಿಸುವಂಥ ಸ್ಥಳ ಬಂದು ಗದಗ ಜಿಲ್ಲೆಯಲ್ಲಿ ಗದಗ, ಶಿರಟ್ಟಿ, ನರಗುಂದ, ರೋಣ, ಮುಂಡ್ರಿಗಿ ತಾಲೂಕಿನಾಗೆ ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಇದು ಹುದ್ದೆಗಳು ಖಾಲಿ ಇರ್ತವೆ. ನೀವು ಅಲ್ಲೇನೆ ಕರ್ತವ್ಯನ ಮಾಡುವಂಥದ್ದು. ಸೊ ನೋಡಿ, ಉದ್ಯೋಗಕ್ಕೆ ನಿಗದಿಪಡಿಸಿರುವಂಥ ಶೈಕ್ಷಣಿಕ ಅರ್ಹತೆ ಏನಿರುತ್ತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅವ್ರದೊಂದಿಷ್ಟು ಮಾನದಂಡಗಳ ಪ್ರಕಾರ ಏನಿರುತ್ತಲ್ಲ ಅದೇ ನಿಗದಿತ ಶೈಕ್ಷಣಿಕ ಅರ್ಹತೆನ ಹೊಂದಿರಬೇಕು. ಸೊ ಅವ್ರು ಏನಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾನದಂಡಗಳ ಪ್ರಕಾರ ನಿಗದಿತ ಶೈಕ್ಷಣಿಕ ಅರ್ಹತೆನ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ವಯೋಮಾನ ಬಂದು ಅವರಿಗೆ ವಯಸ್ಸು ಎಷ್ಟಾಗಿರ್ಬೇಕು ಅಂದರೆ ಕನಿಷ್ಠ 19 ವರ್ಷ ಪೂರೈಸಿರಬೇಕು, ಗರಿಷ್ಠ ಅಂದರೆ 35 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು. ಹೌದಾ? ನೋಡಿ, ಕನಿಷ್ಠ 19 ವರ್ಷ ಆಗಿರ್ಬೇಕು, ಗರಿಷ್ಠ ಬಂದು 35 ವರ್ಷಕ್ಕಿಂತ ಮೇಲೆ ಇದ್ರೆ ಅರ್ಜಿಯನ್ನು ಹಾಕಿಬಿಡಿ. 35 ಹೊರಗಡೆ ಇದ್ರೆ ನೀವು ಅರ್ಜಿಯನ್ನು ಹಾಕಿ. ನೋಡಿ, ಅರ್ಜಿ ಸಲ್ಲಿಕೆ ವಿಧಾನ ಯಾವ ಥರ ಅಂದರೆ ಅಭ್ಯರ್ಥಿ ಈ ಹುದ್ದೆಗೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅಂದರೆ ಇದು ಆನ್ಲೈನಲ್ಲಿ ಇರಲ್ಲ, ಆಫ್ಲೈನಲ್ಲಿ ಇರುತ್ತೆ. ಸೊ ನೋಡಿ, ಫಸ್ಟ್ ಒಂದು ಸ್ಟೆಪ್ ಬಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅರ್ಜಿ ನಮೂನೆಯೊಂದಿಗೆ ಲಗತ್ತಿಸಲಾದ ನೇಮಕಾತಿ ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದಿಕೊಂಡು ನೀಡಿರುವ ಸೂಚನೆಯಂತೆ ಭರ್ತಿ ಮಾಡಿ ಅವಶ್ಯಕ ದಾಖಲಾತಿಗಳನ್ನು ಪತ್ರಾಂಕಿತ ಗೆಜೆಟೆಡ್ ಅಧಿಕಾರಿಯವರಿಂದ ದೃಢೀಕರಿಸಿ ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಸೊ ನೋಡಿ, ಹಂತ 2 ಬಂದು ಸ್ಟೆಪ್ 2 ಬಂದು ಅರ್ಜಿಗಳನ್ನು ಸೀಲ್ ಮಾಡಿದ ಲಕೋಟೆಯಲ್ಲಿ ಕಚೇರಿ ಕೆಲಸದ ವೇಳೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಅರ್ಜಿ ಸ್ವೀಕೃತ ವಹಿಯಲ್ಲಿ ಅಂದರೆ ರಿಜಿಸ್ಟ್ರಲ್ಲಿ ತಮ್ಮ ಹೆಸರನ್ನು ದಾಖಲಿಸಿ ಮತ್ತು ತಮ್ಮ ಅರ್ಜಿಯನ್ನು ಸಂಬಂಧಿಸಿದ ಹುದ್ದೆಗೆ ಹೆಸರನ್ನು ದಪ್ಪಾಕ್ಷರಗಳಲ್ಲಿ ಅಂದರೆ ಬೋಲ್ಡ್ ಆಗಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕ ಹುದ್ದೆ ಎಂದು ಸ್ಪಷ್ಟವಾಗಿ ನಮೂದಿಸಿ ಸಂಬಂಧಿಸಿದಂತೆ ಬಾಕ್ಸ್ನಲ್ಲಿ ನೀವು ಹಾಕಬೇಕು. ನೋಡಿ, ಅರ್ಜಿ ಸಲ್ಲಿಸುವಂಥ ವಿಳಾಸ ಬಂದು ಗದಗ ಜಿಲ್ಲೆಯಲ್ಲಿ ಬಂದು ಅಂದರೆ ಗದಗ ಜಿಲ್ಲೆ ಗದಗ ತಾಲೂಕಲ್ಲಿ ಬಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಕರ ಬಾಲಮಂದಿರ, ಪಾಲಾ ಬಾದಾಮಿ ರೋಡ್, ಹಾಕಿ ಗ್ರೌಂಡ್ ಹತ್ರ, ಬೆಟಗೇರಿ ಗದಗಲ್ಲಿ ಇರುತ್ತೆ. ಮುಂಡರಗಿ ತಾಲೂಕಲ್ಲಿ ನೋಡಿ, ಅರ್ಜಿ ಎಲ್ಲಿ ಹಾಕಬೇಕು ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಾಲೂಕಾ ಬಾಲಭವನ ಕಟ್ಟಡ, ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ, ಹಳೆ ಕಲಿಕೇರಿ ರಸ್ತೆ, ಮುಂಡ್ರಿಗಿ. ನೋಡಿ, ರೋಣದಲ್ಲಿ ಯಾವ ಥರ ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, AM ಸಾಣಿ ಕಟ್ಟಡ ಬಂದು ಗದಗ ರೋಡು ರೋಣದಲ್ಲಿ ಇರುತ್ತೆ. ನರಗುಂದದಲ್ಲಿ ನೋಡಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಾಲೂಕಾ ಆಡಳಿತ ಭವನ, ರೂಮ್ ನಂಬರ್ 17, ಹುಬ್ಳಿ ಸೊಲ್ಲಾಪುರ ರೋಡು, ನರಗುಂದದಲ್ಲಿ ಇರುತ್ತೆ. ಸೊ ಶಿರಟ್ಟಿಯಲ್ಲಿ ಬಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ತಾಲೂಕಾ ಪಂಚಾಯತ್ ಕಟ್ಟಡ, ಪೊಲೀಸ್ ಸ್ಟೇಷನ್ ಹತ್ರ ಶಿರಟ್ಟಿ. ಸೊ ನೋಡಿ, ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಂತ ನಿಮಗೆ ಇಲ್ಲಿ ವಿಳಾಸವನ್ನು ಕೊಟ್ಟಿದ್ದೀವಿ. ಸೊ ನೋಡಿ, ಇದರಲ್ಲಿ ನೀವು ವಿಳಾಸವನ್ನು ನೋಡಿಕೊಂಡು ಆಯಾ ವಿಳಾಸಕ್ಕೆ ನಿಮ್ಮ ಅರ್ಜಿಯನ್ನು ಅಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ನೋಡಿ, ನಿಗದಿತ ಅರ್ಜಿ ಶುಲ್ಕದ ವಿವರ ಯಾವುದೇ ಅರ್ಜಿ ಶುಲ್ಕ ಇದಕ್ಕೆ ಇರೋದಿಲ್ಲ. ಸೊ ನೋಡಿ, ಇದಕ್ಕೆ ಅರ್ಜಿ ಸಲ್ಲಿಸುವಂತೆ ನಿಗದಿಪಡಿಸಿರುವಂಥ ದಿನಾಂಕ ಬಂದು ಅರ್ಜಿನ ಆಲ್ರೆಡಿ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇದಕ್ಕೆ ಅರ್ಜಿ ಕೊನೆಯ ದಿನಕ್ಕೆ ಬಂದು 30 ಆಗಿರುತ್ತೆ. ಸೊ ನೀವು ಆದಷ್ಟು ಬೇಗ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ನೋಡಿ, ಇವತ್ತಿನ ವಿಡಿಯೋ ಇದಾಗಿತ್ತು. ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿಯರ
ಒಂದು ಅರ್ಜಿಯನ್ನು ಸಲ್ಲಿಸೋದು ಯಾವ ಥರ ಅಂತ ಹೇಳಿದ್ದೀವಿ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ಕೊಳ್ಳಿ. ಇದೇ ಥರ ನಿಮಗೆ ಎಲ್ಲ ವಿಷಯಗಳು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಸೊ ಧನ್ಯವಾದಗಳು.